ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಬುದ್ಧ ಪೂರ್ಣಿಮದ ಶುಭಾಶಯಗಳು. ನಿಮ್ಮೆಲ್ಲರಿಗೂ ಸುಖ, ಶಾಂತಿ, ಸಮೃದ್ಧಿ, ಆರೋಗ್ಯ ಸಿಗಲೆಂದು ನಾನು ಹಾರೈಸುತ್ತೇನೆ. ಇಂದು ಬುದ್ಧ ಪೂರ್ಣಿಮೆ ಇದೆ. ಈ ದಿನವನ್ನು ಗೌತಮ್ ಬುದ್ಧನ ಜನ್ಮ ದಿನವನ್ನು ಆಚರಣೆ ಮಾಡಲಾಗುತ್ತದೆ. ಬುದ್ಧನು ಕೇವಲ ಒಬ್ಬ ದೈವನಲ್ಲ, ಅವರು ಈ ಜಗತ್ತಿಗೆ ಬೆಳಕು ನೀಡಿದ ಲೈಟ್ ಆಫ್ ಏಷಿಯಾ. ಗೌತಮ್ ಬುದ್ಧನಿಗೆ ಲೈಟ್ ಆಫ್ ಏಷಿಯಾ ಎಂದು ಕರೆಯುತ್ತಾರೆ. ಗೌತಮ್ ಬುದ್ಧನನ್ನು ಭಾರತ ದೇಶದಲ್ಲಿ ಅಷ್ಟೇ ಅಲ್ಲ, ನೇಪಾಳ, ಚೀನಾ, ಥೈಲ್ಯಾಂಡು, ಜಪಾನಿಂದ ಹಿಡಿದು ಯುರೋಪ ಖಂಡಗಳವರೆಗೆ ಅವರ ತತ್ವ ಸಿದ್ಧಾಂತಗಳನ್ನು ಪೂಜಿಸುತ್ತಾರೆ ಮತ್ತು ಅವರನ್ನು ಆರಾಧಿಸುತ್ತಾರೆ. ಬುದ್ಧನು ನನ್ನನ್ನು ಪೂಜಿಸಿ ಎಂದು ಹೇಳಿಲ್ಲ, ಬದಲಾಗಿ ಅಪೋ ದೀಪೋ ಭವ, ಅಂದರೆ ನಿಮ್ಮ ಬೆಳಕನ್ನು ನೀವು ಕಂಡುಕೊಳ್ಳಿ ಎಂದು ಸಮಾಜದ ಮೂಢನಂಬಿಕೆಗಳನ್ನು ತೊಡೆದು ಹಾಕಿದ ಮಹಾನ್ ಸಮಾಜ ಸುಧಾರಕ. ಇಂದು ಬುದ್ಧ ಪೂರ್ಣಿಮೆ ದಿನದ ವಿಶೇಷವಾಗಿ ಬುದ್ಧನ ಶಾಂತಿ, ಜ್ಞಾನದ ಶಕ್ತಿಯನ್ನು ನಮ್ಮ ಮನೆ ಹಾಗೂ ಉದ್ಯೋಗದ, ವ್ಯಾಪಾರದ ಏಳಿಗೆಗೆ ಹಾಗೂ ಬಳಸಿಕೊಳ್ಳಬಹುದಾದ ವಿಶೇಷ ವಿಡಿಯೋವೊಂದನ್ನು ತಿಳಿಸಿಕೊಡಲಿದ್ದೇನೆ. ಗೌತಮ್ ಬುದ್ಧನು ಕ್ರಿಸ್ತ ಪೂರ್ವ 563ರಲ್ಲಿ ನೇಪಾಳದಲ್ಲಿ ಲುಂಬಿನಿಯಲ್ಲಿ ಜನಿಸಿದರು. ಬಿಹಾರದ ಗಯಾದಲ್ಲಿ ಜ್ಞಾನ ಪ್ರಾಪ್ತಿ ಆಗಿತ್ತು. ಕ್ರಿಸ್ತ ಪೂರ್ವ 483ರಲ್ಲಿ ಉತ್ತರ ಪ್ರದೇಶದ ಕುಶಿನಗರದಲ್ಲಿ ಇವರು ಮಹಾನಿರ್ವಾಣ ಹೊಂದಿದ್ದರು. ಸಾರನಾಥದಲ್ಲಿ ಬುದ್ಧನ ಪ್ರಥಮ ಉಪದೇಶ ನೀಡಿದರು. ಉದ್ಯೋಗದ ಪ್ರಾಪ್ತಿಗೆ ಮತ್ತು ಲಕ್ಷ್ಮಿ ಪ್ರಾಪ್ತಿಗೆ ವಿಶೇಷವಾಗಿ ಟಿಪ್ಸ್ಗಳು ನೀಡುತ್ತಿದ್ದೇನೆ. ನೋಡಿ, ಮನೆಯಲ್ಲಿ ಲಕ್ಷ್ಮಿ ನೆಲೆಸಬೇಕೆಂದರೆ ಮೊದಲು ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿಗಳನ್ನು ಹೋಗಲಾಡಿಸಬೇಕು. ಈ ದಿನ ನಾವು ಮಾಡುವ ಕೆಲಸಗಳಲ್ಲಿ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಆ್ಯಂಡ್ ವಾಸ್ತು ಎರಡನ್ನೂ ಬದಲಿಸುತ್ತದೆ. ಈ ದಿನ ನಿಮ್ಮ ಮನೆಯ ಉತ್ತರ ದಿಕ್ಕಿನಲ್ಲಿರುವ ಅನಗತ್ಯ ವಸ್ತುಗಳನ್ನು ತೆಗೆಯಿರಿ. ಉತ್ತರ ದಿಕ್ಕು ಕುಬೇರನ ದಿಕ್ಕು. ಬುದ್ಧನ ಶೂನ್ಯತೆಯ ಸಿದ್ಧಾಂತದಂತೆ ಉತ್ತರ ದಿಕ್ಕು ಖಾಲಿ ಇದ್ದಷ್ಟು ಒಳ್ಳೆಯ ಅವಕಾಶಗಳು, ಅಪರ್ಚುನಿಟೀಸ್ ನಮ್ಮನ್ನು ಹುಡುಕಿಕೊಂಡು ಬರುತ್ತದೆ. ವಾಸ್ತುಶಾಸ್ತ್ರ ಪ್ರಕಾರದ ಉಲ್ಲೇಖವಿದೆ. ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗಳನ್ನು ತೆಗೆಯಲು ಒಂದು ಬಕೆಟ್ನಲ್ಲಿ ನೀರು ಹಾಕಿ, ನೀರಿನಲ್ಲಿ ಅರಳು ಉಪ್ಪನ್ನು ಹಾಕಿ ಮನೆಯನ್ನು ಶುದ್ಧಗೊಳಿಸಿ. ಇದರಿಂದ ನಕಾರಾತ್ಮಕ ಶಕ್ತಿಯನ್ನು ದೂರ ಮಾಡುತ್ತದೆ. ಜಲಶಕ್ತಿ. ಯಾರು ಉದ್ಯೋಗ ಹುಡುಕುತ್ತಿರುವರೋ ಮತ್ತು ಉದ್ಯೋಗದಲ್ಲಿ ಬಡ್ತಿ, ಪ್ರಮೋಷನ್ನು ಬೇಕೆಂದು ಬಯಸುವರು, ಈ ರಾತ್ರಿ ಒಂದು ಗಾಜಿನ ಲೋಟದಲ್ಲಿ ನೀರನ್ನು ತುಂಬಿಸಿ ಚಂದ್ರನ ಬೆಳಕಿನಲ್ಲಿ 30 ನಿಮಿಷದವರೆಗೆ ಇಡಬೇಕು. ನಂತರ 5ರಿಂದ 10 ನಿಮಿಷದವರೆಗೆ ನಿಮ್ಮ ಕೈಯಲ್ಲಿ ಹಿಡಿದುಕೊಂಡು ನಿಮ್ಮ ಮನಸ್ಸಿನಲ್ಲಿ ಇರತಕ್ಕಂಥ ಇಚ್ಛೆಯನ್ನು ಮತ್ತು ಸಂಕಲ್ಪ ಪ್ರಾರ್ಥನೆಯನ್ನು ಮಾಡಿಕೊಂಡು ಆ ನೀರನ್ನು ಕುಡಿಯಬೇಕು. ವ್ಯಾಪಾರದ ವೃದ್ಧಿಗಾಗಿ ಪರಿಹಾರ ನೀಡಲಿದ್ದೇನೆ. ನಮ್ಮ ವ್ಯಾಪಾರ ವೃದ್ಧಿಯಾಗಲು ಬುಧಗ್ರಹ ಬಲ ಚೆನ್ನಾಗಿರಬೇಕು. ಬುಧಗ್ರಹ ಬಲ ಚೆನ್ನಾಗಿರಲು ಬುಧನ ಮಂತ್ರವನ್ನು ಪಠಿಸಿ. ಓಂ ಬುಂ ಬುಧಾಯ ನಮಃ, ಓಂ ಬುಂ ಬುಧಾಯ ನಮಃ 108 ಬಾರಿ ಈ ಮಂತ್ರವನ್ನು ಜಪಿಸಿ. ನಂತರ ಈ ತಂತ್ರವನ್ನು ಮಾಡಿರಿ. ತಂತ್ರ ಏನೆಂದರೆ ಹಸಿರು ಬಣ್ಣದ
ಬಟ್ಟೆಯಲ್ಲಿ ಸ್ವಲ್ಪ ಅಂದರೆ ಒಂದು ಮುಷ್ಟಿ ಹೆಸರುಕಾಳು ಜೊತೆಗೆ 2 ಏಲಕ್ಕಿಯನ್ನು ಹಾಕಿ ಕಟ್ಟಿ ನೀವು ಸಂಕಲ್ಪ ಮತ್ತು ಪ್ರಾರ್ಥನೆ ಮಾಡಿ ನಿಮ್ಮ ವ್ಯಾಪಾರದ ಸ್ಥಳದಲ್ಲಿ ಇಡಬೇಕು ಮತ್ತು ಆಫೀಸ್ ಆಗಿದ್ದರೆ ಉತ್ತರ ದಿಕ್ಕಿನಲ್ಲಿ ಇಡಬೇಕು. ಇದರಿಂದ ಬುಧನ ದೋಷ ಕಡಿಮೆಯಾಗಿ ಅವರ ವ್ಯಾಪಾರದಲ್ಲಿ ಅಭಿವೃದ್ಧಿ ಹೆಚ್ಚಾಗುವುದು. ಬುದ್ಧನು ಹೇಳಿದಂತೆ ನಿಮ್ಮ ಆಲೋಚನೆಗಳೇ ನಿಮ್ಮ ಜೀವನವನ್ನು ರೂಪಿಸುತ್ತವೆ. ಮನೆಯ ವಾಸ್ತುವಿನ ಜೊತೆಗೆ ನಿಮ್ಮ ಮನಸ್ಸಿನ ವಾಸ್ತುವನ್ನು ಕೂಡ ಸುಧಾರಿಸಿಕೊಳ್ಳಿ. ದ್ವೇಷ, ಅಸೂಯೆ ಬಿಟ್ಟು ಶಾಂತಿಯನ್ನು ಇಂದಿನ ರಾತ್ರಿ ಧ್ಯಾನ ಮಾಡಿರಿ. ಬುದ್ಧಂ ಶರಣಂ ಗಚ್ಛಾಮಿ, ಬುದ್ಧಂ ಶರಣಂ ಗಚ್ಛಾಮಿ. ಈ ಮಾಹಿತಿ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಾಮೆಂಟ್ನಲ್ಲಿ ನಮೋ ಬುದ್ಧಾಯ ಎಂದು ಬರೆಯಿರಿ. ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ, ಸಮೃದ್ಧಿ ನೆಲೆಸಲೆಂದು ನಾನು ಹಾರೈಸುತ್ತೇನೆ. ಧನ್ಯವಾದಗಳು.